ಗೌರ್ಮೆಂಟ್ ಅಂಡರಲ್ಲಿ ಇರೋದ್ರಿಂದ ಸೊ ಮಾರ್ನಿಂಗ್ 6:30ಗೆ ಸ್ಟಾರ್ಟ್ ಆದರೆ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೀವಿ ಆ್ಯಂಡ್ ಮಿಲ್ಕ್ ಶೇಕ್ ಆರ್ಡರ್ ಮಾಡಿದ್ದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ನಾವಿವತ್ತು ಇಲ್ಲೇ ಕುಮಾರಸ್ವಾಮಿ ಟೆಂಪಲ್ ಅಂತ ಹೇಳಿ ಅಲ್ಲಿಗೆ ಬಂದಿದ್ದೀವಿ. ನೋಡಿ, ಟೆಂಪಲ್ ಇರೋದು 5 o'clockಗೆ, ಬಟ್ ನಾವು ಆಲ್ರೆಡಿ 2:30ಗೆ ಬಂದುಬಿಟ್ಟು ವೆಯ್ಟ್ ಮಾಡೋ ಥರ ಆಗಿದೆ, ಕ್ಲೋಸ್ ಆಗಿದೆ. ಸೊ ಇಲ್ಲಿ ಪಾರ್ಕ್ ಇದೆ ಅಂತೆ, ನೋಡೋಣ ಹೋಗ್ಬಿಟ್ಟು ಹೆಂಗಿದೆ ಅಂತ. ಬನ್ನಿ. ನಾನು ಒಬ್ಬಳೇ ಬಂದಿಲ್ಲ, ತೋರಿಸ್ತೀನಿ ಕೊಡಿ. ಹುಡುಗಿರು ಬಂದಿದ್ದಾರೆ, ಫುಲ್ ನಾಚಿಕತಾರೆ ಅವರು. ನ್ಯೂಲಿ ಆ್ಯಡೆಡ್ ಪರ್ಸನ್ ನಿಶ್ಮಿತಾ. ಸೊ ಬನ್ನಿ ಗೈಸ್, ಹೋಗೋಣ. ನಮಗೂ ಗೊತ್ತಿರಲಿಲ್ಲ, ಇಲ್ಲಿ ನಿಯರ್ ಯಾರನ್ನೋ ಒಬ್ಬರನ್ನ ಕೇಳಿದ್ವಿ, ಹೆಂಗೋ ಇಲ್ಲ ಸುಮ್ಮನೆ ನಾವು ಆಚೆ ರಿಟರ್ನ್ ಹೋಗೋಣ ಅನ್ನೋ ಥರ ಥಾಟ್ ಇತ್ತು. ಅವ್ರು ಹೇಳಿದ್ರು ಹಿಂಗೆ ಆಸಿ ಬಂದರೆ ಹೋಗ್ಬೋದು ಮೇಲೆ ಅಂತ. ಸೊ ಪಾರ್ಕ್ ಇದೆ, ಚೆನ್ನಾಗಿದೆ. ನಾವು ಗೊತ್ತಿಲ್ಲ, ಬೆಳಗ್ಗೆ ಸುಮ್ಮನೆ ಹಂಗೆ ರೀಲ್ಸ್ ಸ್ಕ್ರೋಲ್ ಮಾಡುವಾಗ ಈ ಟೆಂಪಲ್ ಸಿಕ್ತು, ಅದಕ್ಕೆ ಬಂದಿದ್ದೀವಿ. ಟೆಂಪಲಿಗೆ ಬಂದು ಪಿಜ್ಜಾ. ಹೌದು, ಎಷ್ಟೋ ದಿನ ಆಗಿತ್ತು ಗೈಸ್, ಫೈನಲಿ ಹೆಂಗೋ ಈ ಕಡೆ ಓಪನ್ ಇದೆ. ಹೌದು ನೋಡಿ, ಇದೇನೆ ನಿಶ್ಮಿತಾ. ಫ್ರೆಂಡ್ಸ್, ಹೆಂಗೆ ಗೊತ್ತಾ, ನಿಶ್ಮಿತಾ ಬರ್ತಾ ಇಲ್ಲ ಜಾಸ್ತಿ, ಒಳಗೆ ಸ್ವಲ್ಪ ನಾಸ್ತಿ ಹೋಗೋಣ. ವಾ, ಗೈಸ್ ನೋಡಿ ಗೈಸ್, ಹೆಂಗಿದೆ ಬೆಂಗಳೂರಲ್ಲಿ ಈ ಥರ ಟೆಂಪಲ್ಗಳನ್ನೇ ನಾವು ನೋಡಲ್ಲ ಆ್ಯಕ್ಚುಲಿ. ಹತ್ರನೇ ಇದ್ರೂ ನಾವಿರೋ ಹತ್ರದಿಂದ ಓನ್ಲಿ 14 minutes ಅಷ್ಟೇ. ಸೊ ತುಂಬ ಚೆನ್ನಾಗಿದೆ, ಸ್ಟೆಪ್ಸ್ ಇದೆ ಈ ಕಡೆ ಆ್ಯಂಡ್ ಆ ಕಡೆಯಿಂದನೂ ಬರ್ಬೋದು, ಮುಂದೆ ಗೇಟಿಂದ. ಸಖತ್ತಾಗೈತೆ. ನೋಡಿ ಗೈಸ್, ಫ್ಯಾಮಿಲಿ ಪರ್ಸನ್ಸ್ ಎಲ್ಲರೂ ಬಂದಿದ್ದಾರೆ, ಫ್ಯಾಮಿಲಿನೇ ಬಂದಿದೆ ಆಲ್ಮೋಸ್ಟ್. ಎಲ್ಲರೂ ರೆಸ್ಟ್ ಮಾಡ್ತಾ ಕೂತಿದ್ದಾರೆ. ಮೇಡಮ್ ಆಲ್ರೆಡಿ ಫೋಟೋ ಶೂಟ್ ಸ್ಟಾರ್ಟ್. ಚೆನ್ನಾಗೈತೆ. ನಿಶ್ಮಿತಾ ಅಲ್ಲೋಗಿದ್ದಾರೆ. ಇದೊಂದು ಟೆಂಪಲು ಮೇಯ್ನ್ಲಿ ಅಟ್ರ್ಯಾಕ್ಟಿವ್ ಅಂದರೆ ಇದೆ ಗೈಸ್, ನೋಡಿದ್ರಾ, ತುಂಬಾ ಚೆನ್ನಾಗಿದೆ. ಲೈಕ್ ನಾವು ನೋಡಿ ಬೆಂಗಳೂರಲ್ಲೇ ಇದ್ದರೂ ಇಂಥ ಬ್ಯೂಟಿಫುಲ್ ಟೆಂಪಲ್ಗಳನ್ನ ನೋಡೇ ಇರಲ್ಲ. ಟೆಂಪಲ್ಗಳನ್ನ ನೋಡೇ ಇರಲ್ಲ, ಇವನ್ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಆ್ಯಂಡ್ ಮೇಯ್ನ್ ಗೇಟ್ ಇಲ್ಲಿರೋದು. ಸೊ ಇಲ್ಲಿಂದ ಹತ್ಕೊಂಡು ಬರಬೇಕು. 100 steps ಇದೆ ಅಂತ ಹೇಳ್ತಾರೆ, ಬಟ್ ವಾವ್, ಸಕ್ಕತ್ತಾಗಿದೆ ಗೈಸ್. ಈ ಟೆಂಪಲ್ ಇರೋದು ಹನುಮಂತ್ ನಗರಲ್ಲಿ. ಹಾಗೆ ಈ ಟೆಂಪಲ್ ತುಂಬಾ ಹೈಟ್ ಅಲ್ಲಿ ಇರೋದ್ರಿಂದ ತುಂಬಾ ಸುಂದರವಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಹಾಗೆ ಬೆಟ್ಟದ ಮೇಲೆ ಇರೋದ್ರಿಂದ ನೀವು 100 ಮೆಟ್ಲುಗಳನ್ನ ಹತ್ಕೊಂಡು ಬರಬೇಕಾಗತ್ತೆ. ಆ್ಯಂಡ್ ಸಮ್ ಟೈಮ್ಸ್ ಫ್ರಂಟ್ ಗೇಟ್ ಓಪನ್ ಇರಲ್ಲ, ಬ್ಯಾಕ್ ಎಂಡ್ ಅಲ್ಲಿ ಒಂದು ಗೇಟ್ ಇದೆ, ಅಲ್ಲೂ ಸಹ ನೀವು ಬರ್ಬೋದು. ಹಾಗೆ ಈ ಗುಡ್ಡದ ಹೆಸರು ಬಂದು ನರಹರಿ ಗುಡ್ಡ ಅಂತ ಕೂಡ ಹೇಳ್ತಾರೆ. ಹಾಗೆ ಟೆಂಪಲ್ ಸುತ್ತನೂ ಕೂಡ ಉದ್ಭವ ಗಣಪತಿ, ಹಾಗೆ ಆಂಜನೇಯ ಸ್ವಾಮಿ, ಹಾಗೆ ಉದ್ಭವ ಶಿವ, ಈ ತರ ಟೆಂಪಲ್ಗಳೆಲ್ಲ ಇದೆ. ನೀವು ಯಾರಾದರೂ ಬ್ಯಾಂಗ್ಳೂರಲ್ಲಿ ಇದು ಈ ಟೆಂಪಲ್ನ ವಿಸಿಟ್ ಮಾಡಲಿಲ್ಲ ಅಂದರೆ ಇವಾಗಲೇ ಹೋಗಿ ವಿಸಿಟ್ ಮಾಡಿ, ಯಾಕಂದರೆ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಇಂಥ ಎಷ್ಟೋ ಟೆಂಪಲ್ಗಳು ನಮಗೆ ಗೊತ್ತಿಲ್ಲದೇ ಇರುತ್ತೆ, ಹತ್ರನೇ ಇರುತ್ತೆ, ಬಟ್ ಆದ್ರೂ ನೋಡಿ ಗೊತ್ತಿರಲ್ಲ. ಉದ್ಭವ ಆದಿಶೇಷ ಸ್ವಾಮಿ ಟೆಂಪಲ್ ಅಂತ ಹೇಳ್ಬಿಟ್ಟಿದ್ದು ಇಲ್ಲಿ. ಆ್ಯಂಡ್ ಇದು ಕುಮಾರಸ್ವಾಮಿ ಟೆಂಪಲ್. ಝೂಮ್ ಹಾಕೋಣ ಇರಿ, ಹೆಂಗೆ ಕಾಣಿಸುತ್ತೆ ನೋಡೋಣ. ವಾವ್, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಟೆಂಪಲ್ ಅಂತೂ. ಹನುಮಂತ್ ನಗರ್ ಅಂತ, ಹನುಮಂತ್ ನಗರಲ್ಲಿ ಇರೋದು ಈ ಟೆಂಪಲು. ಆ್ಯಂಡ್ ಹನುಮಂತ್ ನಗರ ನಮಗೆ ತುಂಬ ನಿಯರು, ಓನ್ಲಿ 14 minutes ಇತ್ತು. ನಮಗೂ ಗೊತ್ತಿರಲಿಲ್ಲ. ರೀಲ್ಸ್ ಮಾರ್ನಿಂಗ್ ಸುಮ್ಮನೆ ಸ್ಕ್ರೋಲ್ ಮಾಡ್ತಿರುವಾಗ
ಸಿಕ್ಕಿದ ಟೆಂಪಲ್ ಇದು. ಎಷ್ಟು ಚೆನ್ನಾಗಿದೆ, ಎಷ್ಟು ಪೀಸ್ಫುಲ್ಲಾಗಿದೆ ಅಂದರೆ ಅದನ್ನು ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಟೆಂಪಲ್ಗೆ ನೋಡಿ ಈ ಥರ ಈ ಕಡೆಯಿಂದನೂ ಸ್ಟೆಪ್ಸ್ ಇದೆ. ಆ್ಯಂಡ್ 3 ಕಡೆಯಿಂದ ಸ್ಟೆಪ್ಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಕಡೆಯಿಂದನೂ ಸ್ಟೆಪ್ಸ್ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಟೆಂಪಲ್ ಮಾತ್ರ. ಆ್ಯಂಡ್ ಅಲ್ಲಿನೂ ಸ್ಟೆಪ್ಸ್ ಇದೆ. ಸೊ ಇದು ಬಂದು ಮೇಯ್ನ್ ಡೋರು ನೋಡಿದ್ರಾ, ಎಷ್ಟು ಚೆನ್ನಾಗಿದೆ. ಯಾರಿಗೆ ಪೀಸ್ಫುಲ್ಲಾಗಿರೋದೊಂದು ಟೆಂಪಲ್ ಹುಡುಕ್ತಿದ್ದೀರಾ ಅಲ್ವಾ, ಅವರಿಗೆ ಬೆಸ್ಟ್ ಸಜೆಷನ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಹೋಗಿ ವಿಸಿಟ್ ಮಾಡಿ. ಬ್ಯಾಂಗ್ಳೂರಲ್ಲಿ ಈ ಥರ ಟೆಂಪಲ್ಸ್ ಎಷ್ಟೋ ಇರುತ್ತೆ, ಬಟ್ ನಿಜಕ್ಕೂ ನಮಗೆ ಐಡಿಯಾನೇ ಇರಲ್ಲ. ನಮ್ಮ ಸುತ್ತಮುತ್ತನೇ ಇರುತ್ತೆ. ಇದು ಒಂದೇ ಅಂತ ಅಲ್ಲ, ತುಂಬಾ ಟೆಂಪಲ್ಸ್ ಇದೆ, ನಮಗೂ ಗೊತ್ತಿರಲಿಲ್ಲ. ಸುಮ್ಮನೆ ಅಲ್ಲೇ ನಾನಿರೋ ಹತ್ರನೇ ಒಂದು ಟೆಂಪಲ್ ಇತ್ತು, ಚಿಕ್ಕ ಟೆಂಪಲ್, ಶಿವನ ಟೆಂಪಲು. ಅಲ್ಲಿಗೆ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದು ಮಾರ್ನಿಂಗು, ಇವತ್ತು ಸಂಡೇ ಬೇರೆ ಅಲ್ವಾ ಅಂತ. ಬಟ್ ಇಲ್ಲಿಗೆ ಬಂದಮೇಲಂತೂ ತುಂಬ ಪೀಸ್ ಅನ್ನಿಸ್ತಾ ಇದೆ. ಬ್ಯಾಂಗ್ಳೂರು ಟ್ರಾಫಿಕ್ಕು ಎಲ್ಲ ನೋಡಿ ವೀಕೆಂಡಲ್ಲಿ ಒಳ್ಳೆ ಬೆಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು ಇದು ಗೈಸ್. ನೀವು ನಂಬೋಕ್ಕೆ ಆಗಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಟೆಂಪಲ್ ಇದು ಆ್ಯಕ್ಚುಲಿ. ವಾವ್. ಜ್ಯೋತಿಯವರೆಲ್ಲ ಅಲ್ಲಿದ್ದಾರೆ, ಜ್ಯೋತಿ ನಿಶ್ಮಿತಾನು. ಸೊ ಅವರು ಫೋಟೋಸ್ ಎಲ್ಲ ತಗೋತಿದ್ದಾರೆ. ಇನ್ನು ಟೆಂಪಲ್ ಓಪನ್ ಆಗಿಲ್ಲ, ಓಪನ್ ಆಗೋ ಅಷ್ಟರಲ್ಲಿ ಹಾಗೆ ಹಿಂಗೆ ಓಡಾಡ್ತಾ ಇದ್ದೀವಿ ಅವಾಗಿಂದನೂ. ಚೆನ್ನಾಗಿದೆ ಗೈಸ್. ಆ್ಯಂಡ್ ಪಾರ್ಕ್ ಎಲ್ಲ ಇದೆ ಇಲ್ಲಿ. ಸೊ ಆ ಕಡೆ ಹೋದರೆ ಎಲ್ಲ ಪಾರ್ಕ್ ಇದೆ, ಫ್ಯಾಮಿಲಿಗೆ ಬೆಸ್ಟು ಅಂತಲೇ ಹೇಳ್ಬೋದು. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಆರಾಮ್ಸೆ ಓಡಾಡ್ಬೋದು. ಸೊ ಅಷ್ಟು ಚೆನ್ನಾಗಿದೆ ಗೈಸ್. ನೋಡಿದ್ರಾ ಏನು ಸಖತ್ತಾಗಿದೆ. ಝೂಮ್ ಹಾಕೋಣ ಒಂದ್ಸರಿ, ಹೈಟ್ ತನಕ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ ನೋಡೋಣ. ವಾವ್ ಅಲ್ವಾ. ಸೊ ಗೈಸ್ ಏನು ಗೊತ್ತಾ, ಸಖತ್ ಹೊಟ್ಟೆ ಹಸಿತಿತ್ತು, ಮಧ್ಯಾಹ್ನ ಊಟ ಮಾಡಿದ್ರಿಂದ ಟೆಂಪಲ್ ಓಪನ್ ಇರುತ್ತೆ ಅಂತ ಹೇಳಿ ಬಂದ್ವಿ, ಬಟ್ ಓಪನ್ ಇಲ್ಲ. ಸೊ ಹಂಗಾಗಿ ಬೇಕ್ರಿಗೆ ಬಂದಿದ್ದೀವಿ, ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದೀವಿ ಆ್ಯಂಡ್ ಮಿಲ್ಕ್ ಶೇಕ್ ಆರ್ಡ್ರ್ ಮಾಡಿದ್ದೀವಿ. ಕುಡಿದು ಸ್ವಲ್ಪ ಕ್ಯೂಲ್ ಆಗುತ್ತೆ, ಆಮೇಲೆ ಮತ್ತೆ ಟೆಂಪಲ್ಗೆ ಹೋಗಬೇಕು. ಟೆಂಪಲ್ಗೆ ಹೋಗಿ ಡನ್ ಗಲ್ಸ್. ಚೆನ್ನಾಗಿದೆ. ನಂದಲ್ಲ ಫ್ರೆಂಡ್ಸ್, ಇದು ಉಳಿದು ನಾನು ಕುಡಿತಿದ್ದೀನಿ. ನಂದು ಮ್ಯಾಂಗೋ ಮೋರಿಯು ಚೆನ್ನಾಗಿದೆ. ಒರಿಜಿನಲ್ ಗೈಸ್, ಜ್ಯೋತಿ ಫುಲ್ಲು ಸುಸ್ತು ಒಂದು ಟೆಂಪಲಿಗೆ ಬರೋಕ್ಕೆ, ಅದು ಬೆಂಗಳೂರಲ್ಲಿರೋ ಟೆಂಪಲ್ಗೆ. ಇನ್ನೇನಾದ್ರೂ ನಾವು ಅವಳನ್ನ ಚಿಕ್ಕಮಂಗ್ಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ಹತ್ಕೊಂಡು ಯಮುನಗಿಂತ ರಂಪ ಆಗೋದು. ಸೊ ಈ ಪಾರ್ಕಿಗೆ ಬಂದಿದ್ದೀವಿ, ಜ್ಯೂಸ್ ಕುತ್ಕೊಂಡು ಬಂದ್ವಿ. ಇವಾಗ ಸ್ನ್ಯಾಕ್ಸ್ ತಿನ್ಕೊಂಡು ಹೊಟ್ಟೆ ಸಿಕ್ಕಾಬಟ್ಟೆ ಹಸಿದಿದ್ದು, ಅದಕ್ಕೆ. ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ವಾ, ಪ್ಲೇ ಏರಿಯಾ ಎಲ್ಲ ಇದೆ ಗೈಸ್, ತುಂಬ ಚೆನ್ನಾಗಿದೆ. ನೇರಳೆಣ್ಣ, ಹ್ಞೂ ನೇರಳೆ ಎಣ್ಣೆನೇ, ಬಟ್ ಚಿಕ್ಕದಿದು. ತಿನ್ಬೋದು ನೋಡಿ. ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಎಲ್ಲಾದರೂ ಕುತ್ಕೊಳ್ಳಪ್ಪ, ಅವ್ರು ಫುಲ್ ಸುಸ್ತಾಗಿ ಕುತ್ಕೊಳ್ಳೋಕೆ ಹೋಗಿದ್ದಾರೆ. ಚೆನ್ನಾಗಿದೆ ಫ್ರೆಂಡ್ಸ್, ಮುಂದೆ ಹೋಗ್ಬಿಟ್ಟು ಬರೋಣ. ಹಂಗೆ ಇದೆ ವೆದರ್ ಆಗಲಿ ನೇಚರ್ ಆಗಲಿ. ನೋಡಿ, ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ವಾ, ನಮ್ಮ ಹುಡುಗಿರು ಅಲ್ಲೇ ಕುತ್ಕೊಬಿಟ್ರು ಗೈಸ್, ಸಖತ್ತಾಗಿದೆ. ತೋರಿಸ್ತೀನಿ ನೋಡಿ. ಥ್ಯಾಂಕ್ ಯು.
ನೀವು ಇಲ್ಲೇ ಇರೋದ್ನಾ? ಇಲ್ಲೇನಾ? ಸುಮ್ಮನೆ ಬಂದ್ವಿ ಹಂಗೆ. ಹೌದು. ನೀವೆಲ್ಲ ವರ್ಕ್ ಮಾಡ್ತಿರೋದಾ? ಹೌದಾ? ನಾವು ವರ್ಕೆ, ಅದಕ್ಕೆ ಒಂದು ಸ್ವಲ್ಪ ಸುಮ್ಮನೆ ಹಂಗೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತೀವಿ. ಇದು ಸಡನ್ನಾಗಿ ಬಂತು ಟೆಂಪಲು, ಅದಕ್ಕೆ ಬಂದ್ವಿ. ಚೆನ್ನಾಗಿದೆ. ಆದರೆ ಫಸ್ಟ್ ಟೈಮ್ ಬಂದಿರೋದು ನಾವು. ನೀವು ಇಲ್ಲ ನಿಯರ್ ಇರೋದು. ಬಾಯ್ ಬಾಯ್. ಯಾರು? ಹೌದಾ? ಹೌದಾ? ಹಾಯ್. ನಿಮ್ಮದು ಯೂಟ್ಯೂಬ್ ಇದೆಯಾ? ಥ್ಯಾಂಕ್ ಯು. ಬಾಯ್ ಬಾಯ್. ಹೌದಾ? ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಎಲ್ಲರೂ ಬಂದು ವಿಸಿಟ್ ಮಾಡ್ಬೋದು ಆರಾಮಾಗಿ, ಚಿಲ್ಲಾಗಿ ಮಕ್ಕಳನ್ನ ಕರ್ಕೊಬಂದು ವಿಸಿಟ್ ಮಾಡ್ಬೋದು ನಿಯರ್ ಇರೋರೆಲ್ಲ. ಅಕ್ಕ ನಿಮ್ಮ ವ್ಲಾಗಿಗೆ ನಾನು ಲೈಕ್ ಮಾಡಿದ್ದೀನಿ ಕಣಕ್ಕ ಅಂತ. ಮುಂದೊಂದು ದಿನ ನಾವು ಅಡ್ವಾನ್ಸ್ ಅಪಾಯಿಂಟ್ಮೆಂಟ್ ತೊಗೋಬೇಕು ನಿಮ್ಗೆ ಮೀಟ್ ಆಗೋಕ್ಕೆ. ನಾನು ಜ್ಯೋತಿ ಅಕ್ಕ ನಿಮ್ಮ ಜೊತೆ ರೂಮಲ್ಲಿ ಇದ್ನಲ್ಲ ಅಂತೇಳಿ, ನಾನು ಜ್ಯೋತಿ ಅಕ್ಕ ನಿಮ್ಮ ಜೊತೆ ರೂಮಲ್ಲಿ ಇದ್ನಲ್ಲ ಅಂತೇಳಿ ಹೇಳ್ಬಿಟ್ಟು ಆ ರೇಂಜಿಗೆ ಬಿಡ್ತೀವಿ. ಗಾಡ್ತಾವಳೆ. ನೀವು ಸಖತ್ತಾಗಿ ಬೆಳಿತಾರೆ. ಡೈಲಿ ಒಂದೊಂದು ಟೆಂಪಲ್ ಕರ್ಕೊಂಡು ಹೋಗಿ ನಮ್ಮ ಮನೆ ಕಡೆ, ಡೈಲಿ ಒಂದೊಂದು ಟೆಂಪಲ್ ಕರ್ಕೊಂಡು ಹೋಗಿ ನಮ್ಮ ಮನೆ ಕಡೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದೇ ಫ್ರೆಂಡ್ಸ್, ಇವಳಿಗೆ ಏನು ಬಂದಿರೋ ಒಂದು ಟೆಂಪಲ್ಗೆ, ಅದು ನಾವಿರೋ ಹತ್ರದಿಂದ ಓನ್ಲಿ 15 ಮಿನಿಟ್ಸ್ ಅಷ್ಟೇ ಇರೋದು. ಸೊ ಈ 15 ಮಿನಿಟ್ಸ್ಗೆ ಇವಳು ಈ ರೇಂಜಿಗೆ ನಂಗೆ ಆಗ್ತಿಲ್ಲ ಅಕ್ಕ, ಇಲ್ಲೇ ಮಲ್ಕೋತೀನಿ ಅಂತವಳೆ. ನೋಡಿ ಈ ಚೇರ್ ಮೇಲೆ ಹೆಂಗೆ ಮಲ್ಗೋಕ್ಕಾಗುತ್ತೆ? ಇದು ಸಿಟ್ಟಿಂಗ್ ಚೇರು ಮೇಡಮ್. ಮ್ಯಾನೇಜ್ ಮಾಡ್ತೀನಿ. ಇದು ದೇವಸ್ಥಾನದ ಹತ್ರ ಬಂದು ಮಲ್ಕೊಂಡ್ರೆ ಚಿಕ್ಕ ಮಕ್ಳಿಗೆ ಮಾತ್ರ ಒಳ್ಳೆ ಟೈಮ್ ಪಾಸ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಇದೆ ಆ್ಯಕ್ಚುಲಿ. ಅದು ನೋಡೋದ. ಕರಿ ಬಾಯ್ಲಿ ಚಾಕ್ಲೇಟ್ ಕೊಡ್ತೀನಿ ಬಾ. ಗೈಸ್ ಬೈಲಿ ಮಕ್ಕಳು ಕಳ್ಳಿ ಇದ್ದಾಳೆ, ಬಾಬಾ ಎತ್ಕೊಂಡು ಹೋಯ್ತಾಳೆ ಬೆನ್ನಿನ. ಒಬ್ಬ ಇವಾಗ ಟೆಂಪಲ್ ಓಪನ್ ಆಗಿದೆ, ಹೋಗೋಣ. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ಇದು ಟೆಂಪಲ್ಲು ಗೌರ್ಮೆಂಟ್ ಅಂಡರಲ್ಲಿ ಇರೋದ್ರಿಂದ ಸೊ ಮಾರ್ನಿಂಗ್ 6:30ಗೆ ಸ್ಟಾರ್ಟ್ ಆದರೆ 8 o'clock ಕ್ಲೋಸ್ ಆಗುತ್ತೆ. ಆ್ಯಂಡ್ ಈವ್ನಿಂಗು 5:30ಗೆ ಸ್ಟಾರ್ಟ್ ಆದರೆ ಮತ್ತೆ ಅಗೈನ್ 8 o'clock ಕ್ಲೋಸ್ ಆಗುತ್ತೆ. ಸೊ ಬರೋರೆಲ್ಲ ನೋಡಿಬಿಟ್ಟು ಬನ್ನಿ, ಲಿಮಿಟೆಡ್ ಟೈಮಿಂಗ್ಸ್ ಇರುತ್ತೆ. ಆ್ಯಂಡ್ ಇದೇ ನೆಕ್ಸ್ಟ್ ಆಗಸ್ಟ್ ಮಂತು 16, 17, 18 ಜಾತ್ರಾ ಮಹೋತ್ಸವ ಇದೆಯಂತೆ. ಸೊ ಯಾರಾದರೂ ವಿಸಿಟ್ ಮಾಡೋರಿದ್ರೆ ತುಂಬ ಚೆನ್ನಾಗಿದೆ ಟೆಂಪಲ್ಲು, ಬಂದು ವಿಸಿಟ್ ಮಾಡಿ. ಸೊ ಇವಾಗ ಹೋಗೋಣ ಬನ್ನಿ ಒಳಗಡೆ. ಸಕ್ಕತ್ತಾಗಿದೆ ಗೈಸ್ ಮಾತ್ರ. ವಾವ್, ನೈಸ್. ಕುಡಿಬಾರ್ದ ನೀರಿದು? ಪ್ರಸಾದ ಅದು. ಮನಸ್ಸಿಗೆ ನೆಮ್ಮದಿ ಆಯಿತು. ಅಷ್ಟೋ ತನಕ ಬಂದಿದ್ದಕ್ಕೆ ಸಾರ್ಥಕತೆ. ಎಲ್ಲೋದ್ರೂ ಮಳೆಗೆ ಸಿಗಾಕತ್ತೀವಿ ಗೈಸ್. ಈ ಟೆಂಪಲಿಗೆ ಬಂದರೂ ಮಳೆಗೆ ಸಿಗಾಕೊಂಡಿದ್ದೀವಿ. ಅಷ್ಟೇ, ಹೌದು. ಎಲ್ಲಿ ಅವರು?
ಕಾಲ್ ಮಾಡೋ ಒಂದ್ಸರಿ ಅವ್ರಿಗೆ. ತಿನ್ನು ಬೇಡ. ಈ ಬೆಂಗಳೂರು ಮಳೆ ಹೆಂಗಿರುತ್ತೆ ಅಂತಾನೆ ಹೇಳಕ್ಕಾಗಲ್ಲ. 5 ನಿಮಿಷ ಬಿಸಿಲು, 10 ನಿಮಿಷ ಮಳೆ. ಓಡ್ ಬಂದ್ಬಿಟ್ಟವಳೆ. ಯಾಕೆ ಬಂದೆ ಇಷ್ಟು ಬೇಗ? ಟ್ಯೂಸ್ಡೇ ಬರ್ತಿದ್ದೆ, ಇವತ್ತೇ ಬಂದವ್ರೆ. ಹೌದಾ? ನೀವು ಟ್ಯೂಸ್ಡೇ ಬರ್ತಿದ್ದೀರಲ್ಲ, ನಾನು ಅದಕ್ಕೆ ಓದಿ. ಫುಲ್ಲು ಶೈನಿಂಗ್ ಆಗಿ ಹೊಳಿತಾವಳೆ ಫ್ರೆಂಡ್ಸ್. ಊರಿಂದ ಬಂದಿದ್ರು ಫುಲ್ ಪಡ್ಪಣ ಅಂತವಳೆ. ನಿಮ್ಮ ಅಮ್ಮನೊಂದು ತೋರಿಸ್ತಾ ಇದ್ರೆ ನಮ್ಮ ಬ್ಲಾಗು ಮುಗಿಯೋದೇ ಇಲ್ಲ ಅನ್ಸುತ್ತೆ ಮೇ ಬಿ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. KA13 ಕನ್ನಡತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.